ಮಕ್ಕಳಿಗಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಕಥೆ. ಒಂದು ಕಾಲದಲ್ಲಿ ಮಹಾರಾಷ್ಟ್ರದ ಬೆಟ್ಟಗಳ ಮಧ್ಯೆ ಒಂದು ಬಲಿಷ್ಠ ಕೋಟೆ ಇತ್ತು. ಆ ಕೋಟೆಯ ಹೆಸರು ಶಿವನೇರಿ. ಅಲ್ಲಿ ಒಂದು ದಿನ ಒಬ್ಬ ಧೈರ್ಯಶಾಲಿ ಮಗ ಹುಟ್ಟಿದ. ಅವನ ಹೆಸರು ಶಿವಾಜಿ. ಅವನ ತಾಯಿ ಜಿಜಾಬಾಯಿ ತುಂಬಾ ಧರ್ಮಭಕ್ತೆಯೂ ಧೈರ್ಯವಂತೆಯೂ ಆಗಿದ್ದರು. ಅವರು ಚಿಕ್ಕ ಶಿವಾಜಿಗೆ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಹೇಳುತ್ತಿದ್ದರು. ಒಳ್ಳೆಯವನಾಗಿ ಬದುಕು, ದುರ್ಬಲರನ್ನು ಕಾಪಾಡು ಎಂದು ಹೇಳುತ್ತಿದ್ದರು. ಆ ಮಾತುಗಳು ಶಿವಾಜಿಯ ಹೃದಯದಲ್ಲಿ ಉಳಿದವು. ಬಾಲ್ಯದ ಕನಸು. ಚಿಕ್ಕ ಶಿವಾಜಿ ಬೆಟ್ಟಗಳ ಮೇಲೆ ಓಡಾಡುತ್ತಾ ಕತ್ತಿಯಾಟ ಆಡುತ್ತಾ ಬೆಳೆದ. ಅವನ ಸ್ನೇಹಿತರು ಎಲ್ಲರೂ ಸೇರಿ ನಮ್ಮ ದೇಶ ನಮ್ಮದೇ ಆಗಬೇಕು ಎಂದು ಮಾತು ಕೊಟ್ಟರು. ಇದನ್ನೇ ಸ್ವರಾಜ್ಯ ಎಂದು ಕರೆಯುತ್ತಾರೆ. ಒಂದು ದಿನ ಶಿವಾಜಿ ಬೆಟ್ಟದ ಮೇಲೆ ನಿಂತು ಹೇಳಿದನು, ನಾನು ದುಷ್ಟರ ವಿರುದ್ಧ ಹೋರಾಡಿ ನಮ್ಮ ಜನರನ್ನು ಕಾಪಾಡುತ್ತೇನೆ. ಮೊದಲ ಗೆಲುವು. ಶಿವಾಜಿ ದೊಡ್ಡವನಾದ ಮೇಲೆ ಮೊದಲಿಗೆ ತೋರಣ ಕೋಟೆ ಗೆದ್ದನು. ಇದು ಅವನ ಮೊದಲ ಜಯ. ಅವನ ಜೊತೆ ಕೆಲವೇ ಸೈನಿಕರು ಇದ್ದರೂ ಬುದ್ಧಿವಂತಿಕೆಯಿಂದ ಯುದ್ಧ ಮಾಡಿ ಗೆದ್ದನು. ಜನರು ಅವನನ್ನು ನೋಡಿಕೊಂಡು ಹೇಳಿದರು, ಇವನು ನಮ್ಮ ರಾಜನಾಗುತ್ತಾನೆ. ಅಫಜಲ್ ಖಾನ್ ಘಟನೆ. ಒಂದು ದಿನ ದುಷ್ಟ ಸೇನಾನಿ ಅಫಜಲ್ ಖಾನ್ ಶಿವಾಜಿಯನ್ನು ಮೋಸದಿಂದ ಕೊಲ್ಲಲು ಬಂದನು. ಆದರೆ ಶಿವಾಜಿ ತುಂಬಾ ಚಾತುರ್ಯವಂತನಾಗಿದ್ದ. ಅವನು ತನ್ನನ್ನು ಕಾಪಾಡಿಕೊಂಡು ಶತ್ರುವನ್ನು ಸೋಲಿಸಿದನು. ಈ ಕಥೆ ಮಕ್ಕಳಿಗೆ ಒಂದು ಪಾಠ ಹೇಳುತ್ತದೆ. ಧೈರ್ಯ ಇದ್ದರೆ ದೊಡ್ಡ ಶತ್ರುವನ್ನು ಗೆಲ್ಲಬಹುದು. ಆಗ್ರಾದಿಂದ ತಪ್ಪಿಸಿಕೊಂಡದ್ದು. ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಶಿವಾಜಿಯನ್ನು ಬಂಧಿಸಿದನು. ಆದರೆ ಶಿವಾಜಿ ಹೆದರಲಿಲ್ಲ. ಬುದ್ಧಿವಂತಿಕೆಯಿಂದ ಫಲಗಳ ಕೂಡುಗಳಲ್ಲಿ ಅಡಗಿ ರಾತ್ರಿ ಅಲ್ಲಿಂದ ತಪ್ಪಿಸಿಕೊಂಡನು. ಇದು ಮಕ್ಕಳಿಗೆ ಕಲಿಸುವ ಪಾಠ. ಕಷ್ಟ ಬಂದಾಗ ಬುದ್ಧಿ ಬಳಸು. ರಾಜಾಭಿಷೇಕ. ನಂತರ ಶಿವಾಜಿ ತನ್ನ ರಾಜ್ಯವನ್ನು ನಿರ್ಮಿಸಿದನು. ರಾಯಗಢ ಕೋಟೆಯಲ್ಲಿ ಅವನಿಗೆ ದೊಡ್ಡ ಸಮಾರಂಭದಲ್ಲಿ ರಾಜಾಭಿಷೇಕ ಮಾಡಿದರು. ಜನರು ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಎಂದು ಕೂಗಿದರು. ಜನರ ರಾಜ. ಶಿವಾಜಿ ಒಳ್ಳೆಯ ರಾಜನಾಗಿದ್ದ. ಬಡವರಿಗೆ ಸಹಾಯ ಮಾಡುತ್ತಿದ್ದ, ಮಹಿಳೆಯರಿಗೆ ಗೌರವ ಕೊಡುತ್ತಿದ್ದ, ಯಾರಿಗೂ ಅನ್ಯಾಯ ಮಾಡುತ್ತಿರಲಿಲ್ಲ. ಅವನು ಹೇಳುತ್ತಿದ್ದ, ರಾಜನು ಜನರ ಸೇವಕ. ಸಮುದ್ರ ಸೇನೆ. ಶಿವಾಜಿ ಸಮುದ್ರದಲ್ಲೂ ದೊಡ್ಡ ಸೇನೆ ನಿರ್ಮಿಸಿದನು. ದೊಡ್ಡ ಹಡಗುಗಳು, ಧೈರ್ಯಶಾಲಿ ಯೋಧರು, ಇವುಗಳಿಂದ ಅವನು ತನ್ನ ದೇಶವನ್ನು ರಕ್ಷಿಸಿದನು. ಅಂತಿಮ ದಿನಗಳು. ಶಿವಾಜಿ ಮಹಾರಾಜರು 1680ರಲ್ಲಿ ಸ್ವರ್ಗಸ್ಥರಾದರು. ಆದರೆ ಅವರ ಧೈರ್ಯ, ದೇಶಭಕ್ತಿ, ಸ್ವರಾಜ್ಯದ ಕನಸು ಇಂದಿಗೂ ಎಲ್ಲರಿಗೂ ಪ್ರೇರಣೆ.